ಅತ್ತೆ ಏನು ಮಾಡ್ತಾ ಇದ್ದಾರೆ ಏನೋ, ಹೋಗ್ಲೋ ಬೇಡವೋ ಒಂದು ಗೊತ್ತಾಗತ್ತಿಲ್ಲಲ್ಲ. ಏನು ಮಾಡಲಿ, ಮಾವ ಏನಾದರೂ ಜೊತೆಗಿದ್ರೆ ನೋಡೋಣ, ಹೋಗಿ ನೋಡೇ ಬಿಡೋಣ. ಅತ್ತೆಮ್ಮ ಅತ್ತೆಮ್ಮ, ಅಯ್ಯೋ ಬಾ ಸುಂದ್ರಿ, ಅಲ್ಲೇ ಯಾಕೆ ನಿಂತಿದ್ದಿ? ಒಳಗೆ ಬಾ. ಏನು ಮಾಡಕತ್ತಿದ್ದಿ ಅಲ್ಲೇ? ಬಾ. ಏನು ಯೋಚನೆ ಮಾಡ್ಕೊತ ನಿಂತೇನೆ ಅಲ್ಲಿ ಬಾಗ್ಲಾಗ? ಒಳಗೆ ಹೋಗ್ಲೋ ಬೇಡ ಅಂತೇಳಿ ಬಾ. ಅಲ್ಲೇ ನಿಂತು ಇನ್ನೂ ಏನು ಯೋಚನೆ ಮಾಡಕತ್ತಿದ್ದಿ? ಒಳಗೆ ಬಾ ಸುಂದ್ರಿ. ಇಲ್ಲ ಅತ್ತೆ, ಮಾವ ಇದ್ದಾರೇನೋ ಅಂತ ಹೇಳಿ ಯೋಚನೆ ಮಾಡತ್ತಿದ್ನಿ. ಮಾವ ಇಲ್ವಾ? ನಿಮ್ಮ ಮಾವ ಒಳಗೆ ಬಾತ್ರೂಮ್ಗೆ ಹೋಗ್ಯಾರು. ಬಾ, ಏನಾದರೂ ಕೆಲಸ ಇತ್ತನ? ಏನಾದರೂ ಹೇಳೋದಿತ್ತನ? ಹೌದು ಅತ್ತಿ, ನಿಮ್ಮ ಜೊತೆ ಮಾತಾಡೋದಿತ್ತು, ಅದಕ್ಕಾಗಿ ಇಲ್ಲಿವರೆಗೂ ಬಂದೆ. ಅದು ನಿಮ್ಮ ಹತ್ರ ಅಷ್ಟೇ ಮಾತಾಡಬೇಕಾಗಿತ್ತು. ಮಾವರಿಲ್ಲ ಅಂದರೆ ಮಾತಾಡ್ಬೋದಾತೆ? ನೀನು ಫಸ್ಟ್ ಒಳಗೆ ಬಾ, ಇಲ್ಲಿ ಕುಂದ್ರು, ಆಮೇಲೆ ಮಾತಾಡೋಣಂತ. ಸುಂದ್ರಿ, ನೀನು ಬಾರಮ್ಮ ಒಳಗೆ, ಅಲ್ಲೇ ಯಾಕೆ ನಿಂತಿದ್ದಿ? ಹ್ಞೂ ಮಾವ, ಅದು ಅತ್ತೆ ಜೊತೆ ಸ್ವಲ್ಪ ಮಾತಾಡೋದಿತ್ತು, ಅದಕ್ಕೆ ಬಂದಿದ್ನಿ ಮಾವ. ಅಯ್ಯೋ ಹೌದನ, ಸರಿ ಸರಿ, ನೀವು ಮಾತಾಡ್ಕೋರಿ. ಸ್ವಲ್ಪ ನನಗೆ ಹೊರಗೆ ಕೆಲಸ ಐತಿ, ನಾನು ಹೋಗಿ ಬರ್ತೇನೆ ಒಂದು 10 ನಿಮಿಷ. ಸರಿ ಆಯ್ತು ರೀ, ಹೋಗಿ ಬರ್ರಿ. ಸರಿ ಮಾವ. ಹಬ್ಬ ಚಲೋ ಆಯಿತು. ನಾನು ಇವಾಗ ಅತ್ತೆ ಜೊತೆ ಮಾತಾಡಬೇಕು. ಅತ್ತೆ ಏನು ಹೇಳ್ತಾರೆ ಅದನ್ನ ಕೇಳಬೇಕು. ಪಾಪ ಅವ್ರಿಗೆ ಇನ್ನೂ ಎಷ್ಟು ಕಷ್ಟ ಇದೆಯೋ ಏನೋ ಗೊತ್ತಿಲ್ಲ. ಅವ್ರಿಗೇನು ತ್ರಾಸ ಆಗುತ್ತೆ ಅಂತೆಲ್ಲ ತಿಳ್ಕೊಬೇಕು. ಇಲ್ಲ ಅಂತಂದ್ರೆ ಎಲ್ಲ ಹೆಂಗೆ ಗೊತ್ತಾಗ್ತದೆ? ಗೊತ್ತಾಗಂಗಿಲ್ಲ. ನಾನು ಇದನ್ನೆಲ್ಲ ಬಿಡಿಸಿ ಕೃಷಿ ಅವ್ರಿಗೆ ಹೇಳಲೇಬೇಕು. ಅತ್ತೆಯವ್ರಿಗೆ ನಾನು ಅವರಿಂದ ಮುಕ್ತಿ ಕೊಡಿಸ್ಲೇಬೇಕು. ಇದೆಲ್ಲ ಆಗಬೇಕು ಅಂದ್ರೆ ಅತ್ತೆಯವರಿಗೆ ಅವನು ಇನ್ನೂ ಕಾಟ ಕೊಟ್ಟಾನ ಇಲ್ವಾ ಅಂತ ಕೇಳಲೇಬೇಕು. ಅತ್ತೆ, ನಾನು ನಿಮ್ಮನ್ನ ಈ ಥರ ಕೇಳ್ತೀನಿ ಅಂತ ನೀವೇನು ಬೇಜಾರಾಗಂಗಿಲ್ಲല്ലോ? ಮೊದಲೇ ಹೇಳ್ರಿ, ನೀವು ಬೇಜಾರಾಗಂಗಿಲ್ಲ ಅಂತ ಹೇಳ್ರಿ, ನಾನು ಕೇಳ್ತೇನೆ. ನೋಡ್ಸುಂದ್ರಿ, ನೀನು ಏನೇ ಕೇಳಿದ್ರು ನಾನು ಬೇಜಾರಾಗಂಗಿಲ್ಲ. ನಿಂಗೆ ಏನು ಕೇಳಬೇಕು ಅಂತ ಅನ್ಸಾತಿ ಕೇಳು. ಇವಾಗ ನಿಮಗೆ ಪ್ರೇಮ ಚಿಕ್ಕಮ್ಮ ಅವರು ಗಂಡ ನಿಮ್ಗೆ ತೊಂದರೆ ಕೊಡತ್ತಿಲ್ಲ? ಏನು ಹೇಳೋದು ಸುಂದ್ರಿ, ಏನು ಹೇಳಬೇಕು ಅಂತ ನನಗೆ ತಿಳಿಯಾಗತ್ತಿಲ್ಲ. ನಿಮ್ಮ ಮಾವ ಇವಾಗ ಹೊರಗೆ ಹೋಗಿದ್ದಾರೆ. ಇವಾಗ ನಿನ್ನ ಮುಂದೆ ನಾನು ಇದನ್ನು ಹೇಳ್ತೇನೆ. ಇಲ್ಲ ಸುಂದ್ರಿ, ನನಗಿದನ್ನು ಹೇಗೆ ಹೇಳಬೇಕು, ಹೇಗೆ ಇದನ್ನು ಅಡ್ಜಸ್ಟ್ ಮಾಡ್ಕೋಬೇಕು, ಹೇಗೆ ಇದನ್ನೆಲ್ಲ ಇದು ಮಾಡಬೇಕು ಅಂತ ನನಗೆ ಗೊತ್ತಾಗತ್ತಿಲ್ಲ. ನಿಮ್ಮ ಮಾವ ಇದ್ದಾರೆ ಅಂತ ನಾನು ನೋಡ್ತೇನೆ. ಅವ್ರು ನನ್ನ ಜೊತೆ ಅಲ್ಲೇ ಟೀ ಕೊಡಬೇಕಾದ್ರೆ ಕೈ ಹಿಡಿಯೋದು, ಈ ರೀತಿಯೆಲ್ಲ ಮಾಡಿ ನನಗೆ ಭಾಳ ಮುಜುಗರ ಆಗುವಂಗೆ ಮಾಡಕತ್ಬಿಟ್ರೆ ಸುಂದ್ರಿ. ನನಗೆ ಏನು ಮಾಡ್ಬೇಕಂತ ತಿಳಿಯಾಕತ್ತಿಲ್ಲ ಸುಂದ್ರಿ. ಭಾಳ ಅಂದರೆ ಭಾಳ ಬೇಜಾರಾಗತೈತಿ. ಏನು ಮಾಡಬೇಕು, ಯಾರಿಗೆ ಹೇಳಬೇಕು ಅಂತ ಗೊತ್ತಾಗವಲ್ತು. ನನ್ನ ಕಷ್ಟನ ನಾನು ಯಾರಿಗೆ ಹೇಳಿ? ಅಲ್ಲ ಅತ್ತೆ, ನೀವು ಇನ್ನೂ ಯಾಕೆ ಸುಮ್ಮನೆ ಇದ್ದೀರಾ? ಮಾವ ಅವ್ರ ಮುಂದೆಲ್ಲ ಹೇಳಬೇಕಲ್ವಾ? ಯಾಕೆ ನೀವು ಎಲ್ಲವನ್ನ ಮುಚ್ಚಿಟ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡು ಇಷ್ಟೊಂದು ಕೊರಗ್ತಾ ಇದ್ದೀರಾ? ಅವನ್ನ ಸುಮ್ಮನೆ ಬಿಡಬಾರ್ದು ಅತ್ತೆ. ಹೇಗೆ ಹೇಳೋದು ಸುಂದ್ರಿ, ಹೇಗೆ ಹೇಳೋದು? ಅಲ್ಲ, ಹೇಳಿದ ಮೇಲೆ ಏನೆಲ್ಲ ಆಗ್ತೈತೆ ಅನ್ನೋದು ನಿನಗೆ ಗೊತ್ತೇನ? ಮೊನ್ನೆ ನಾನು ಅತ್ತೆ ಮುಂದೆ ಈ ವಿಷಯನ ಹೇಳಿದ್ನಿ, ಆದರೆ ಎಲ್ಲ ತಪ್ಪು ನನ್ನ ಮೇಲೆ ಹಾಕಿದ್ರು. ಆ ಪ್ರೇಮನು ಗಂಡನ ಪರವಾಗಿ ನಿಂತಳು. ನಾನು ಹೇಳಿದ್ನಿ, ನಿನ್ನ ಗಂಡ ಬೇರೆಯವ್ರ ಮೇಲೆಲ್ಲ ಕಣ್ಣು ಹಾಕಕತ್ತಾನು, ನಿನ್ನ ಗಂಡನ ನಿನ್ನ ಕೈಯಲ್ಲಿ ಇಟ್ಕೋ, ನಿನ್ನ ಹಬ್ಬಸ್ತಲ್ಲಿ ಇಟ್ಕೋ ಅಂತ ಹೇಳಿದ್ರೆ ಆಕೆ ನಂಗೆ ಅಂದ್ಲ. ನನ್ನ ಗಂಡೇನು ನೀನಂಗಲ್ಲ, ನೀನೇನು ಗಂಡ ಇಲ್ಲ ಅಂತೇಳಿ ನನ್ನ ಗಂಡನ ಹಿಂದೆ ಬರದಿರ್ಬೇಕು, ಆದರೆ ನನ್ನ ಗಂಡ ನನ್ನ ಬಿಟ್ಟು ಯಾರನ್ನೂ ನೋಡಂಗಿಲ್ಲ ಅಂತ ನನ್ನ ಮೇಲೆ ಕೆಟ್ಟ ಅಪವಾದನೆ ಹಾಕಿಬಿಟ್ಲು. ಇದನ್ನೆಲ್ಲ ಅನಿಸ್ಕೊಂಡು ನಾನು ಇನ್ನೂ ಬದುಕಿದ್ದೀನ ಅಂತ ನನಗೆ ಒಂದೊಂದ್ಸರಿ ಮನಸ್ಸಿಗೆ ನೋವು ಆಗ್ತಾಯಿದೆ. ಏನು ಮಾಡಲಿ ಸುಂದ್ರಿ, ನನ್ನ ಹಣೆ ಬರ ಸರಿ ಇಲ್ಲ. ನಿಜ ಹೇಳ್ತಾ ಇದ್ರತ್ತೆ? ಚಿಕ್ಕಮ್ಮ ಪ್ರೇಮ ಚಿಕ್ಕಮ್ಮ ಹೀಗೆ ಹೇಳಿದ್ರ? ಅವ್ರ ಗಂಡನ ಉಳಿಸ್ಕೊಳಕ್ಕೆ ನಿಮ್ಮ ಮೇಲೆ ತಪ್ಪು ಅಪಾದನೆ ಹಾಕಿದ್ರ? ಇಲ್ಲ, ನಿಮ್ಮ ಮೇಲೆ ಈ ರೀತಿ ಅಪಾದನೆ ಬರೋದಕ್ಕೆ ನಾನು ಬಿಡಲ್ಲ ಅತ್ತೆ, ನಾನು ಬಿಡಲ್ಲ. ಅವನೇನು ಅಂತ ನಾವು ಪ್ರೂವ್ ಮಾಡಲೇಬೇಕು ಅತ್ತೆ. ನಿಮ್ಮ ಜೊತೆ ನಾನು ಇದ್ದೀನಿ ಅತ್ತೆ, ನೀವು ಧೈರ್ಯ ಕಳ್ಕೊಳ್ಬೇಡಿ ಅತ್ತೆ. ಯಾರಿದ್ರೆ ಏನಾಗುತ್ತೆ ನೀನೇ ಹೇಳು ಸುಂದ್ರಿ. ಯಾರಿದ್ರೂ ಏನು ಮಾಡೋಕ್ಕಾಗಲ್ಲ. ಆಗೋದೇ ಅದನ್ನು ಯಾರಿಂದನೂ ತಡೆಯೋಕ್ಕಾಗಲ್ಲ. ನಾನು ಎಷ್ಟೆಲ್ಲ ಹೇಳಿದೆ ಅತ್ತೆಗೆ, ಇಲ್ಲ ಅತ್ತೆ ಅವ್ರು ನನ್ನನ್ನು ತಪ್ಪಾಗಿ ಇದನ್ನು ಮಾಡ್ತಾಯಿದ್ದಾರೆ, ನನ್ನ ಕೈ ಮುಡ್ತಾರೆ, ನನ್ನ ಮೇಲೆ ತಪ್ಪು ಭಾವನೆಗಳನ್ನ ಇಟ್ಕೊಂಡಿದ್ದಾರೆ. ಯಾಕೋ ನನಗೆ ಅವ್ರನ್ನ ನೋಡಿದ್ರೆ ಭಯ ಆಗುತ್ತೆ. ನಾನು ಅದನ್ನು ಹೋಗಿ ಅವ್ರಿಗೆ ಕೊಡಲ್ಲ, ನೀವೇ ಹೋಗಿ ಕೊಡಿ ಅಂತ ಅಂದಿದ್ದಕ್ಕೆ ಅವರೆಲ್ಲ ನನ್ನ ಮೇಲೆ ಗೂಬೆ ಕುಂದ್ರಿಸಿದ್ರು. ಗೊತ್ತಾ ಸುಂದ್ರಿ, ಇದು ನಿನ್ನ ಮುಂದೆ ನಾನು ಹೇಳ್ತಾ ಇದ್ದೀನಿ. ನನ್ನ ಮಗಳ ಮುಂದೆ ಹೇಳೋಕ್ಕೂ ನನಗೆ ಆಗ್ತಾಯಿಲ್ಲ, ಆದರೆ ನೀ ನನ್ನ ಮಗಳು ಅಂದ್ಕೊಂಡು ನಿನ್ನ ಮುಂದೆ ಹೇಳಕತ್ತಾನೆ. ನನಗೆ ಈ ರೀತಿ ಕಷ್ಟ ಬರುತ್ತೆ ಅಂತ ನಾನು ಯಾವತ್ತೂ ಅಂದ್ಕೊಂಡಿರಲಿಲ್ಲ ಸುಂದ್ರಿ. ಜೀವನದಾಗ ಎಷ್ಟೆಲ್ಲ ಕಷ್ಟ ನೋಡಿದ್ದೀನಿ, ಆದ್ರೆ ಈ ರೀತಿ ಕಷ್ಟ ಬರುತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ ಸುಂದ್ರಿ. ಇದಕ್ಕಿಂತ ಸಾಯೋದೇ ಹೆಚ್ಚು. ಸತ್ರ ಒಂದೇ ಸರಿ ಸತ್ತೋಗ್ಬಿಡ್ತೇವೆ. ಆದರೆ ಏನು ಮಾಡಬೇಕು, ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಇಲ್ಲ ಅತ್ತೆ, ಅಂಥವ್ರನ್ನ ನಾನು ಸುಮ್ಮನೆ ಬಿಡಲ್ಲ. ಇದನ್ನು ನಾನು ಕೃಷಿ ಅವ್ರಿಗೆ ಹೇಳ್ತೀನಿ. ಇದು ಕೃಷಿ ಅವ್ರಿಗೆ ಗೊತ್ತಾಗಲೇಬೇಕು, ಮಾವ ಅವ್ರಿಗೂ ಗೊತ್ತಾಗಲೇಬೇಕು. ಇದರಿಂದ ನೀವೆಷ್ಟು ನೋವು ಅನುಭವಿಸ್ತಾ ಇದ್ದೀರಾ, ನೀವೆಷ್ಟು ಕಷ್ಟ ಅನುಭವಿಸ್ತಾ ಇದ್ದೀರಾ, ನೀವೆಷ್ಟು ಕಣ್ಣೀರು ಹಾಕ್ತಾ ಇದ್ದೀರಾ ಅನ್ನೋದು ಎಲ್ರಿಗೂ ಗೊತ್ತಾಗಬೇಕು ಅತ್ತೆ. ಇದನ್ನ ಹೀಗೆ ನಾವು ಮುಚ್ಚಿಟ್ಕೊಂತ ಹೋದರೆ ಹಾಗೆ ನಾವು ಕಣ್ಣೀರು ಹಾಕ್ತಾನೆ ಸಾಯ್ಬೇಕಾಗುತ್ತೆ ಅತ್ತೆ. ಇಲ್ಲ ಅತ್ತೆ, ನಾವು ಇದನ್ನು ಹೇಳಲೇಬೇಕು. ನಾವು ಇದನ್ನು ಅವ್ರಿಗೆ ಗೊತ್ತಾಗೋ ರೀತಿ ಮಾಡಲೇಬೇಕು ಅತ್ತೆ. ಅವ್ರನ್ನ ನಾವು ಸಿಕ್ಕಾಕ್ಸಬೇಕು. ಬೇಡ ಸುಂದರಿ, ಬೇಡ. ನನ್ನ ಹಣೆ ಬರೆದಾಗ ಹಿಂಗೆ ಆಗಬೇಕು ಅಂತ ಬರೆದಿದ್ರೆ ಅದನ್ನು ಯಾರಿಂದನೂ ತಪ್ಸೋಕ್ಕಾಗಂಗಿಲ್ಲ. ಏನಾಗುತ್ತೋ ಆಗಲಿ, ನೀನು ಯಾರ್ದು ಮುಂದೆ ಹೇಳೋಕೆ ಹೋಗ್ಬೇಡ. ನೀನು ಯಾರ್ದು ಮುಂದೆ ಏನು ಹೇಳೋಕೆ ಹೋಗ್ಬೇಡ. ನಿನ್ನ ಕೈ ಮುಗಿತೀನಿ ಸುಂದರಿ, ಪ್ಲೀಸ್. ನೀನೇನಾದರೂ ಯಾರ್ದಾದ್ರೂ ಮುಂದೆ ಹೇಳಿದ್ರೆ, ನಿಮ್ಮ ಮಾವನ ಮುಂದಾಗಲಿ ನಿಮ್ಮ ಗಂಡನ ಮುಂದಾಗಲಿ ಹೇಳಿದ್ರೆ ನನ್ನ ಮೇಲೆ ಆನೆ ಸುಂದರಿ, ನನ್ನ ಮೇಲೆ ಆನೆ. ಅಲ್ಲ ಅತ್ತೆ, ಏನತ್ತೆ ನೀವು ಆನೆ ಎಲ್ಲ ಹಾಕ್ಕೊಂಡು? ಒಂದೊಂದು ಸರಿ ಇದಕ್ಕೆ ನಾನು ಕಾರಣ ಏನು ಅಂತ ನನಗೆ ಅನಿಸ್ಬಿಡುತ್ತೆ ಅತ್ತೆ. ನನ್ನಿಂದ ನಿಮಗೆಲ್ಲ ಹೀಗಾಗ್ತಾ ಇದೆಯೇನೋ ಅಂತ ಅನಿಸ್ತಾ ಇದೆ ಅತ್ತೆ. ಅಯ್ಯೋ ಹುಚ್ಚಿ, ನಿನ್ನಿಂದ ಯಾಕೆ ಹಾಕತ್ತಿದೆಯಲ್ಲ? ಇದೆಲ್ಲ ನನ್ನ ಹಣೆ ಬರೆದಾಗ ನಾನು ಪಡ್ಕೊಂಡು ಬಂದಿರೋದು. ಅದಕ್ಕೆ
ನನಗೆ ಹೀಗೆಲ್ಲ ಆಗತೈತಿ. ಅದಕ್ಕೆ ನೀನು ಯಾಕೆ ಕಾರಣ ಆಗ್ತಿದ್ಯಾ ಇದಕ್ಕೆ? ನಿಂದು ಯಾವ್ದ ಇಲ್ಲಿ ಏನೂ ಇಲ್ಲ ಸುಂದ್ರಿ. ನನ್ನ ಹಣೆ ಬರ್ತಲ್ಲಿ ಈಗ ಆಗಬೇಕು ಅಂತ ಬರ್ತೈತಿ, ಆಗತೈತಿ. ನಿನ್ಗೆ ಇದಕ್ಕೆ ಯಾವ ಸಂಬಂಧನೂ ಇಲ್ಲ. ನೀವು ಹೇಳ್ತಾ ಇದ್ದೀರಾ, ಆದ್ರೆ ನನಗೆ ಅನಿಸ್ತೈತಿ ಇದಕ್ಕೆಲ್ಲ ನಾನಾ ಕಾರಣ. ಅವತ್ತು ನಾನು ಅವ್ರಿಗೆ ಆ ರೀತಿ ಎಲ್ಲ ಬೈಲಿಲ್ಲ ಅಂದಿದ್ರೆ ಅವರು ಸುಮ್ಮನೆ ಇರ್ತಿದ್ರೇನು ಅಂತ ಅನಿಸ್ತೈತಿ. ಇಲ್ಲ ಅಂತಿದ್ರೆ ಇಷ್ಟೆಲ್ಲ ಆಗ್ತಾ ಇರಲಿಲ್ಲ ಅಂತ ಅನಿಸ್ತಾ ಇದೆ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಎಲ್ಲರೂ ಹೆಂಗದ್ರಿ? ಎಲ್ಲರೂ ಚಲೋ ಅದ್ರಿ ಅಂತ ಅಂದ್ಕೊಂಡೀನಿ. ಇವತ್ತಿನ ವಿಡಿಯೋ ಹೆಂಗೆ ಅನಿಸ್ತು, ಇಷ್ಟ ಆಯಿತು ಅಂತ ಅನ್ಕೋತೀನಿ. ನೀವು ನನ್ನ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಹಾಗೆ ತಪ್ಪದೆ ವಿಡಿಯೋಗಳನ್ನ ನೋಡಿ ಸಪೋರ್ಟ್ ಮಾಡಿ, ವ್ಯೂಸ್ ಜಾಸ್ತಿ ಬರಲಿ ಅಂತ ಕೇಳ್ಕೊತಾ ಇದ್ದೀನಿ. ಹುಷಾರಿಲ್ಲ ಅಂದರೂ ನಿಮಗೋಸ್ಕರ ನೀವು ನೋಡ್ತೀರಾ ಅಂತ ಹೇಳಿ ವಿಡಿಯೋ ಮಾಡಿ ಹಾಕ್ತಾಯಿದ್ದೀನಿ. ಪಾಪ ಸ್ವಲ್ಪ ಜನ ಹುಷಾರಾದಮೇಲೆ ವಿಡಿಯೋ ಮಾಡಿ ಅಂತ ಕಮೆಂಟ್ ಮಾಡಿದ್ರು, ಅವ್ರಿಗೆ ಥ್ಯಾಂಕ್ ಯು ಅಂತ ಹೇಳ್ತೀನಿ. ಹೌದು, ಬಟ್ ನಾನು ಮಾಡೋದನ್ನು ಬಿಟ್ಟರೆ ಆಮೇಲೆ ಜಾಸ್ತಿ ಜನ ನೋಡೋದೇ ಇಲ್ಲ. ಅದಕ್ಕಾಗಿ ವಿಡಿಯೋನ ನಾನು ತಪ್ಪಿಸ್ತಾ ಇಲ್ಲ. ಸ್ವಲ್ಪ ಆರಾಮಾದಮೇಲೂ ಕೂಡ ವಿಡಿಯೋನ ಮಾಡ್ತಾಯಿದ್ದೀನಿ. ಯಾಕಂದರೆ ನನ್ನ ವ್ಯೂವರ್ಸ್ಗೆ ಬೇಜಾರಾಗಬಾರ್ದು, ಅವ್ರಿಗೂ ಕತೆ ನೋಡಬೇಕು, ಇವತ್ತಿನ ಎಪಿಸೋಡ್ ಏನಿದೆ ಅಂತ ಅವ್ರಿಗೆ ಆಸೆ ಇರುತ್ತೆ. ಸೊ ಅದು ಬರಲಿ ಅಂತ ಅವರು ಅನ್ಕೋತಾ ಇರ್ತಾರೆ. ಅವ್ರಿಗೋಸ್ಕರ ನಾನು ಕಷ್ಟ ಆದರೂ ಪರವಾಗಿಲ್ಲ, ಒಂದಾದರೂ ವಿಡಿಯೋ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಆರಾಮಾಗೋವರೆಗೂ. ಆರಾಮಾದಮೇಲೆ ಇಲ್ಲಾಂದರೆ 1-2 ವಿಡಿಯೋಸು ಹಾಕ್ತೀನಿ. ಸೊ ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ, ವ್ಯೂಸ್ ಜಾಸ್ತಿ ಬರಲಿ, ನಿಮಗೋಸ್ಕರ ಅಂತ ವಿಡಿಯೋ ಮಾಡ್ತಾಯಿದ್ದೀನಿ. ನೀವೇ ನೋಡಬೇಕು, ನೀವೇ ಬೆಳೆಸಬೇಕು ಅಂತ ಕೇಳ್ತಾ ಇವತ್ತಿನ ವಿಡಿಯೋ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಬನ್ನಿ. ಏನು ಮಾತಾಡ್ತಾ ಇರ್ಬೋದು ಇವರು? ಆಕೆ ನೋಡಿದ್ರೆ ಕಣ್ಣೀರು ಹಾಕತ್ತ, ಈಕೆ ನೋಡಿದ್ರೆ ಸಪ್ಪಗದಾಳ. ಇವ್ರು ಏನು ಮಾತಾಡ್ತಾರೆ ಅನ್ನೋದನ್ನ ನಾನು ಕೇಳಿಸ್ಕೋಬೇಕು. ಕೇಳಿಸ್ಕೊಂಡು ಕಾಸ ಆಮೇಲೆ ನಾನು ಏನು ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಬೇಕು. ಇಲ್ಲೇನಿಂತ ಇವ್ರು ಮಾತಾಡೋದನ್ನ ಕೇಳಿಸ್ಕೊಂತ ನಿಂದಿರ್ತಾನೆ. ಅತ್ತೆ, ನೀವು ಕಣ್ಣೀರು ಹಾಕೋದ್ರೆ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ ಅತ್ತೆ. ಈಗ ನಾನು ಏನು ಮಾಡಲಿ? ನೀವೇ ಹೇಳಿ ಅತ್ತೆ, ನಾನು ಏನು ಮಾಡಲಿ? ಏನೂ ಮಾಡಬೇಡ ಸುಂದ್ರಿ, ಏನು ಮಾಡಿದೆ ಸುಮ್ಮನೆ ಇದ್ಬಿಡು. ನಾವೇನೇ ಮಾಡಿದ್ರೂ ವ್ಯರ್ಥ ಆಗುತ್ತೆ. ನಾವೇನು ಮಾಡೋಕ್ಕೆ ಹೋದ್ರೂ ನಮ್ಮ ಮೇಲೆ ತಪ್ಪು ಆಪಾದನೆ ಬರುತ್ತೆ. ಹಾಗಾಗಿ ನಾವು ಸುಮ್ಮನೆ ಇರೋದೇ ಇಷ್ಟು ವಾಸಿ. ಅದಕ್ಕೆ ಕೇಳ್ತಾ ಇರೋದು, ಸಾರಿ, ಅದಕ್ಕೆ ಹೇಳ್ತಾ ಇರೋದು. ಅಲ್ಲ, ಇವರು ಯಾವುದ್ರ ಬಗ್ಗೆ ಮಾತಾಡಕತ್ತಾರೋ ನನಗೊಂದು ಅರ್ಥ ಆಗತ್ತಿಲ್ಲ. ಇಲ್ಲಿ ತಲೆ ಕೆಟ್ಟಂಗೆ ಆಗತ್ತತಿ. ಏನು ಮಾಡ್ಬೇಕೀಗ? ಅಲ್ಲ, ಇವರು ಏನೋ ಮಾತಾಡಕತ್ತಾರ ಗುಟ್ಟಾಗೆ ಏನಂತ ತಿಳ್ಕೊಳಕಂತ ಇಲ್ಲಿ ನಿಂದ್ರೆ ಇವ್ರು ನೋಡಿದ್ರೆ ಈಕೆ ನೋಡ್ರಿ ಅಳ್ಕೊಂತ ನಿಂತಾಳು, ಈಗ ನೋಡ್ರಿ ಬೀಸಲ್ದಾಗದಾಳು, ಈಗ ನೋಡ್ರಿ ಏನು ಮಾಡ್ಬೇಕಂತ ಹೇಳ್ತಾಳು, ಹಾಗೆ ನೋಡ್ರಿ ನೀ ಏನು ಮಾಡ್ಬೇಡ ಅಂತ ಹೇಳ್ತಾಳು. ಇಲ್ಲಿ ನಾನು ನಡಕ್ಕೆ ಏನು ಮಾಡಲಿ ನನಗೆ ಗೊತ್ತಾಗತ್ತು. ಇವ್ರು ಏನು ಮಾತಾಡತ್ತಾರ ತಿಳ್ಕೊಬೇಕಂದ್ರೆ ಇವ್ರು ನೋಡಿದ್ರೆ ಬಾಯಿ ಮುಚ್ಕೊಂಡು ಕುಂತ್ರಿ. ಈಗ ಏನು ಮಾಡಲಿ? ನಾನು ಹೋಗಿ ಕೇಳಿಬಿಡ್ಲೇನೆ? ಕೇಳೋ ನಾನು ಬೇಡ ಬೇಡ ಬೇಡ. ಮತ್ತು ಈಗೀಗ ನಮ್ಮನ್ನ ಬರಬಾರ್ದು, ಆಕೆ ಗೊತ್ತೈತಿ, ಆದರೂ ಕೇಳೇ ಬಿಡಂತಡಿ, ಹೋಗೇ ಬಿಡ್ತಾನೆ. ಹಾಯ್ ಡಾರ್ಲಿಂಗ್ಸ್, ಏನು ಮಾಡಕತ್ತೀರಿ ಇಬ್ರು? ಅಲ್ಲಲ್ಲಲ್ಲಲ್ಲ, ಮಸ್ತ್ ರೆಡಿಯಾಗಿ ಕುಂತ್ಬಿಟ್ರಿ. ಒಬ್ಬಾಕಿ ಕಂಡ ನೀರ, ಒಬ್ಬಾಕಿ ಮುಖದ ಬೇಜಾರ. ಯಾಕಿದೆಲ್ಲ? ನೀವು ಇವಾಗ ನಕ್ಕೊಂತ ಇರ್ಬೇಕು. ನೀವು ನಕ್ಕೊಂತ ಇದ್ರೆ ಚಂದ. ನೀವು ಹಿಂಗೆ ಸಪ್ಪಗ ಇದ್ರೆ ನಮಗೆ ನೋಡೋಕ್ಕಾಗಿಲ್ಲ. ನಿಮ್ಗೆ ನಾಚಿಕೆ ಆಗಂಗಿಲ್ಲ? ನಿಮ್ಗೆ ಏನು ಅನ್ಸಂಗಿಲ್ಲ? ನಿಮಗೂ ಮದುವೆಗೆ ಒಂದು ಮಗು ಐತಿ, ನಿಮ್ಮ ಜನ್ಮಕ್ಕೆ ನಾಚಿಕೆ ಆಗಬೇಕು. ನೀವು ನನಗೆ ಅಪ್ಪನ ಸ್ಥಾನದಾಗದರಿ, ಆದ್ರೆ ನಮ್ಮ ಅತ್ತೆಗೆ ಅನ್ನ ಸ್ಥಾನದಾಗದರಿ. ನೀವು ಹೋಗಿ ಹೋಗಿ ಈ ರೀತಿ ಡಾರ್ಲಿಂಗ್ಸಾ? ಇದನ್ನೇನಾದರೂ ನನ್ನ ಗಂಡ ಕೇಳಿಸ್ಕೊಂಡ್ರೆ ನಿಮ್ಮನ್ನ ಮಾತ್ರ ಹುಟ್ಟಿಲ್ಲ ಅನಿಸ್ಬಿಡ್ತಾನೆ. ಅಯ್ಯೋ ಚಿನ್ನ, ನಿಮ್ಮ ಮತ್ತೆಗಿಂತ ಈಗ ನೀನೇ ಕ್ಯೂಟ್ ಕಾಣಕತ್ತಿದ್ದಿ. ನಿನ್ನ ಗಂಡ ಕೇಳಿಸ್ಕೊಂಡ್ರೆ ಅವನೇನು ಮಾಡ್ತಾನೆ? ಏನು ಮಾಡೋಕ್ಕಾಗಿಲ್ಲ. ಈ ಸಿಟ್ಟಿನ ಮುಖ ನಿನಗೆ ಚಂದ ಕಾಣಂಗಿಲ್ಲ. ನೀನು ಯಾವಾಗಲೂ ನಕ್ಕೊಂತ ಇರ್ಬೇಕು. ಆ ನಗು ಮುಖಾನ ನಿನಗೆ ಮಸ್ತ್ ಕಾಣ್ತದ. ಬಾಯಿ ಮುಚ್ಕೊಂಡು ಇಲ್ಲಿಂದ ಹೋಗ್ಬೇಕಷ್ಟ. ನೀವು ಯಾಕ್ರಿ ನಮ್ಮ ಅತ್ತೆ ರೂಮಿಗೆ ಬಂದಿದ್ದೀರಾ? ಹಾಂ, ನಿಮ್ಗೇನು ಇಲ್ಲಿ ಏನು ಕೆಲಸ? ಇಲ್ಲಿ ಏನು ಮಾಡ್ತೀರಾ ಅಂತ? ಅಲ್ಲ, ನಿಮ್ಗೆ ಇನ್ನೊಬ್ಬರು ಹೆಣ್ಮಕ್ಳು ರೂಮ್ಗೆ ಹೋಗಬೇಕು ಹೋಗ್ಬಾರ್ದು ಅಂತ ಗೊತ್ತಾಗಂಗಿಲ್ಲ? ನಿಮ್ಗೆ ಮದುವೆ ಆಗೈತಿ, ನಿಮ್ಮ ಹೆಂಡತಿನೂ ಇದ್ದಾಳೆ. ಹಾಂ, ಆಕಿ ರೂಮಿಗೆ ನಮ್ಮ ಮನೇಲಿ ಯಾರಾದರೂ ಹೋಗ್ತಾರಾ? ಇಲ್ಲ ಅಲ್ಲ. ಅಲ್ಲ, ನೀವು ಇಲ್ಲಿ ಬಂದಿರೋದು ಎದಕ್ಕೆ? ಇಲ್ಲಿ ಕೆಲಸ ಮಾಡೋಕ್ಕಂತ ಬಂದಿದ್ದೀರಾ ಅಥವಾ ಇಲ್ಲಿ ಪಟಾಯಿಸೋದಕ್ಕಂತ ಬಂದಿದ್ದೀರಾ? ಇಲ್ಲಿ ನೀವು ನಮ್ಮ ಅತ್ತಿನ ನನ್ನ ಅಷ್ಟೇ ನೋಡ್ತೀರಾ ಅಥವಾ ಹೊರಗಡೆನೂ ಎಷ್ಟೋ ಜನನ ಇಟ್ಕೊಂಡಿದ್ದೀರಾ? ಹಾಂ ಸುಂದ್ರಿ, ಹೋಗಲಿ ಬಿಡಮ್ಮ, ಹೋಗಲಿ. ಅಂಥವ್ರ ಬುದ್ಧಿಗೆ ನಾವು ಎಷ್ಟು ಹೇಳಿದ್ರೂ ಅರ್ಥ ಆಗಂಗಿಲ್ಲ. ಸುಮ್ಮನೆ ಇದ್ಬಿಡು. ನಾವೊಂದು ಯಾಕೆ ಸುಮ್ಮನೆ ನಮ್ಮ ಬೈನ ಹೊಲಸು ಮಾಡ್ಕೋಬೇಕು? ನೀನು ಸುಮ್ಮನೆ ಇರು ಸುಂದ್ರಿ. ನೋಡು, ನನ್ನ ಡಾರ್ಲಿಂಗು ನನ್ನ ಮೇಲೆ ಎಷ್ಟು ಪ್ರೀತಿ ಐತಿ. ನನ್ನ ಬೈದ್ರಕಿಗೆ ಎಷ್ಟು ಜನ ಆಗಂಗಿಲ್ಲ. ಅದಕ್ಕೆ ನೀನು ನನ್ನ ಬೈಯಾಕತ್ರ ಆಕೆಗೆ ಎಷ್ಟು ಬೇಜಾರಾಗತ್ತೈತಿ, ಕಣ್ಣಾಗ ನೀರು ಬರಾಕತ್ತಾವು. ನೋಡು, ಹಿಂಗೆಲ್ಲ ಅದಕ್ಕೆ ಮಾತಾಡಬಾರ್ದು, ಸರಿನಾ? ನನ್ನ ಪ್ರೀತಿ, ನನ್ನ ಮುತ್ತು ಗೊಂಬೆ, ಯಾಕೆ ಅಳಾಕತ್ತಿದ್ದಿ? ಹಂಗೆಲ್ಲ ಅಳಕ್ಕೆ ಹೋಗ್ಬೇಡ. ಐ ಲವ್ ಯು ಡಾರ್ಲಿಂಗ್. ಮೆಟ್ಲೆ ಹೊಡಿತಾ ನೀನು ಚಟ್ಟ ನಿಗಿರ್ಕೊಂಡು ಹೋಗ್ಬೇಕು ನೀನು. ಅಲ್ಲ, ಹಲಕಟ್ ಬಾಡ್ಯ, ನಿನಗೇನು ಬಂದದ್ದು ದಾಡಿ? ನಮ್ಮ ಅತ್ತಿಗೆ ಐ ಲವ್ ಯು ಅಂತ ಹೇಳ್ತಿದ್ದಿ. ಈಗೇನಾದ್ರೂ ನಮ್ಮ ಮಾವಾಗ ನನ್ನ ಗಂಡಗೆ ಗೊತ್ತಾದ್ರೆ ನೀನು ಚಟ್ಟ ನಾನು ನಿಗಿರ್ತಾರೆ. ನೀನು ನೆನಪಿಟ್ಕೊಂಡೇನ? ನಿನಗೇನು ಬಂದದ್ದು ಹೋಗುವಂಥದ ಹಾಳದವನ? ನೋಡಿ, ಜಾಸ್ತಿ ಮಾತಾಡಬೇಡ. ಜಾಸ್ತಿ ಮಾತಾಡಿ ನನ್ನ ಕೈಗೆ ಸಿಕ್ಕಾಕೊಂಡ್ರ ಆಮೇಲೆ ಒದ್ದಾಡಿ ಹೋಗ್ತಿ. ಬಾಯಿ ಮುಚ್ಕೊಂಡು ನಾಯಿ ಹಂಗಿರ ಕಲ್ಕೋ. ನಮ್ಮ ಅತ್ತೆ ತಂಟೆ ಬಂದ್ರೆ ನಾನು ಇನ್ನು ಸುಮ್ಮನೆ ಬಿಡಂಗೇ ಇಲ್ಲ ಕಣೋ. ಇನ್ನೂ ಹೊಲಸ್ ಬೇಗ ಎಲ್ಲ ಬೈಬೇಕಾಗತ್ತೆ. ಇಲ್ಲಿಂದ ತೊಲಗು ಮೊದಲ. ಇಲ್ಲಲ್ಲಿ ನಾನು ತೊಲಗಂಗಿಲ್ಲ. ಏನು ಮಾಡ್ತಿದ್ದಿ ಮಾಡ್ಕೋ. ನಾನು ಇವತ್ತು ನೋಡಿ ಬಿಡ್ತೇನೆ ನಿಂದ ನಂದ ಅಂತ ಹೇಳಿ.